ಸೊ ನೋಡ್ರಿ ಹೆಂಗಾಗೈತಿ ಪಲ್ಯ. ತಲೆ ಮಾಂಸ, ಜೋಳದ ರೊಟ್ಟಿ, ಮೆದುಳು. ಸೊ ಮನ್ಯಾಗ ತರಕಾರಿ ಖಾಲಿ ಆಗ್ಬಿಟ್ಟವ. ಹಾಂ, ನಮ್ಮ ಮನೆ ಸ್ಪೆಷಲ್ ಇವತ್ತು ಇದೆ. ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಕಿಲಾಡಿ ಜೋಡಿ ಯೂಟ್ಯೂಬ್ ಚಾನಲ್. ಇವತ್ತು ನಮ್ಮ ಮನ್ಯಾಗ ಸ್ಪೆಷಲ್ ಏನಪ್ಪ ಅಂದ್ರೆ ದೋಸೆ ಮಾಡಕ್ಕಿಟ್ಟಿನಿ. ಮತ್ತು ಇಲ್ಲಿ ಕೃಷ್ಣಾಗ ತತ್ತಿ ಪಲ್ಯ ಬೇಕಂದ ರವ್ ಮಾಡಂಗೆ ಹಂಗೆ ಮಾಡೀನಿ. ಟೇಸ್ಟ್ ಹೆಂಗೆ ಐತೆ ಅಂತ ಕೇಳಬೇಕು. ಕ್ರಿಸ್ಪಿ ಬೇಕಂದ ಅದಕ್ಕೆ ನಾನು ದೋಸೆ ಹೆಂಗೆ ಮಾಡಿ ನೋಡಿರಿ. ನಮ್ಮ ಮನೆಗೆ ದೋಸೆ ನಮ್ಮ ಮನೆ ಸ್ಪೆಷಲ್ ಇವತ್ತು ಇದೆ. ಸೊ ಎಲ್ಲರಿಗೂ ನಮಸ್ಕಾರ. ಏನಪ್ಪ ಅಂದರೆ ಸಾನಿಗೆ ಮದ್ದೂರಿಗೆ ಬಂದಲ್ಲಿಂದ ಭಾಳ ಅಂದ್ರೆ ಭಾಳ ಹುಷಾರಿಲ್ಲ. ಸೊ ನೋಡ್ರಿ, ಇದು ಒಂದು ಜಾಕೆಟ್ ತಂದಿದ್ದೆ ಸಾನಿಗೆ. ಇದು ಟೈಟ್ ಆಗ್ತಿತ್ತು, ಇವಾಗ ನೋಡ್ರಿ ಎಷ್ಟು ಲೂಸ್ ಐತಿ. ಹುಡುಗಿ ಭಾಳ ಒಣಗತಿ ಬಿಡೋದಲ್ಲ. ನೆಗಡಿ, ಕೆಮ್ಮು, ಜ್ವರ ಕಮ್ಮಿನೇ ಆಗಲ್ಲ. ಆಕಿಗೆ ಸಡನ್ಲಿ ಏನಾಗ್ಬಿಡುತ್ತೆ ನನಗೆ. ಸಡನ್ಲಿ ಜ್ವರ ಬರಕತೈತಿ, ಕಫ ಆಗಲು ಹಿಂಗೆ ಆಗತೈತಿ. ಅಂದ್ರೆ ಭಾಳ ಐಸ್ ಕ್ರೀಮ್ ಭಾಳ ತಿನ್ನಕ್ಕೆ ಆಗತೈತಿ. ಬೇಡ ಬೇಡ ಅಂದ್ರೆ ನಾ ಐಸ್ ಕ್ರೀಮ್ ಬೇಕು ಅಂತಾಳೆ. ಇವಾಗ ನೋಡಿ ಮಕ್ಕ ಹೆಂಗಾಯ್ತು ನೋಡ್ರಿ. ನಂಗೆ ಎಷ್ಟು ಚಂದ ಆಡ್ತಿರ್ಲಿ. ಈಗ ಚಳಿ ಕೆಟ್ಟ ಹೊಂಟ್ಬಿಟ್ಟೈತಿ. ಹಾಸ್ಪಿಟ್ಲಿಗೆ ಹೊಂಟಿವಿ, ಏನು ಮಾಡ್ತಾರೆ ನೋಡ್ಬೇಕು. ಹೋಗಿ ಹಾಸ್ಪಿಟ್ಲಿಗೆ ಬಂದಿವಿ. ನಮ್ಮ ಸಾನಿಗೆ ಆರಾಮಿಲ್ಲ ಆಕೆ ಓಡಾಡೋದು ನೋಡಿ ಹೆಂಗೆ ಅನ್ಸುತ್ತೆ ಆರಾಮಿಲ್ಲ ಅಂತ. ಒಳಗೋತಾಳ, ಹೊರಗೆ ಬರ್ತಾಳೆ. ಗುಬ್ಬಿ, ಗುಬ್ಬು ಹೆಂಗೆ ಹಬ್ಬ ಹುಡುಗ, ಹೆಂಗೆ ಹಬ್ಬ. ಇನ್ನೇನು ಸಮಾಚಾರ? ಸಮಾಚಾರ ಏನಿಲ್ಲ, ಸಾನಿದೆ ಚಿಂತೆ. ನನಗೆ ದೌರ್ಜನ್ಯ ಎಬ್ಸು. ಆಕೆ ನೈಟ್ ಎಲ್ಲ ನಿದ್ದೆ ಮಾಡಕ್ಕೆ ಬಿಡಲ್ಲ ಮಮತಾಗ. ಎಲ್ಲ ಆ್ಯಕ್ಟಿವ್ ಆಗಿರ್ತಾಳ. ಅಷ್ಟೊತ್ತಿಗೆ ಸಡನ್ಲೇ ಅಳೋದಾಗ್ಲು. ನಿನ್ನೆ ನೋಡ್ರಿ ನೈಟ್ ನಿದ್ದೆನೇ ಮಾಡಿಲ್ಲ, ಬರೀ ಅಳದಲ್ಲ ಸಾನಿ. ಕಪ್ಪ ಭಾಳ ಆಗ್ಬಿಟ್ಟೈತೆ ಸಾನಿ. ಕಪ್ಪ ಮಿಕ್ಸ್ ಮಾಡಂತ ಹೇಳ್ಯಾರ ಅವ್ರ ಇದ್ರಾಗ ಹಾಕಿ. ಮನ್ಯಾಗ ತರಕಾರಿ ಖಾಲಿ ಆಗ್ಬಿಟ್ಟವ. ಹಾಂ, ತರಕಾರಿ ಅಲ್ಲ, ಹಣ್ಣು. ಏನವ? ಸೇಬೇಕಾಯಿ. ನೀನು ತಿಂತೆ ಅಂದ್ರೆ ತಗ. ಆಕೆ ಕೊಡ ಯಾವ್ದಾನ ಒಂದು ಕೈ. ಇವಾಗ ಗಿಳಿ ಕಡ್ದಂಗೆ ಕಡಿತಾವ. ತಟ್ಟಿಗೆ 2-3 ಅಲ್ನಾಗ. ಇವತ್ತಿನ ಸ್ಪೆಷಲ್ ಏನಪ್ಪ ಅಂತಂದರೆ ಮಟನ್ ಕುರಿ ತಲೆ. ಅಂದರೆ ಕುರಿ ತಲೆ ಮಟನ್ ಅಂತೀವಿ ನಾವು. ಮಟನ್ ತಲೆ ಮಾಂಸ ಅಂತೀವಿ. ಕುರಿ ತಲೆನ ಇವತ್ತು ಮಾಡಕತ್ತೇಳ. ಇವತ್ತು ರೆಸಿಪಿ ಇದೇ ಬರುತ್ತೆ ನಿಮಗೆ. ಸೊ ನೋಡ್ರಿ, ನೀವು ಟ್ರೈ ಮಾಡಿರಿ, ನಿಮ್ಮ ಮನೆಯವರಿಗೆ ಇಷ್ಟ ಆಗುತ್ತಂತ ಹೇಳ್ತಾ ಫೈನಲಿ ಎಲ್ಲ ತೊಳ್ಕೊಂಡೀನಿ. ಬರ್ರಿ, ಮಮತಾ ಎಲ್ಲ ಹೇಳ್ತಾಳೆ ನಿಮಗೆ ರೆಸಿಪಿ ಟೇಸ್ಟ್ ಹೆಂಗಿರುತ್ತಂತ, ನೀವು ಏನೇನು ಹಾಕ್ಬೇಕಂತ ನೋಡ್ರಿ. ಓಯ್ಯೋ ಏನಮ್ಮ ಮಾಡಕತ್ತೀನಿ. ಏನು ಹಾಕಿರಿ? ಎಣ್ಣೆ, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿ ನೋಡ್ರಿ. ಇವಾಗ ಮಟನ್ ಕುರ್ಮಾ
ಸುಮ್ಮನೆ ಹಚ್ತಿರ್ತೀನಿ ಅವಾಗ ಅವಾಗ. ಏನಿದೆ ನೋಡ್ರಿ, ಎಣ್ಣೆ ಇದು ಹಾಕಿದ್ಮೇಲೆ ಅಲ್ಲ ಬೆಳ್ಳುಳ್ಳಿ ಪೇಸ್ಟ್ ಹಾಕಿದ್ಮೇಲೆ ಇದು ಹಾಕಕತ್ತಾಳ. ಫಸ್ಟ್ ಎಣ್ಣೆ ಹಾಕ್ಯಾಳ, ಎಣ್ಣೆ ಹಾಕಿದ್ಮೇಲೆ ಅಲ್ಲ ಬೆಳ್ಳುಳ್ಳಿ ಪೇಸ್ಟ್ ಹಾಕಿದ್ಮೇಲೆ ಇದನ್ನ ಹಾಕಕತ್ತಾಳ. ತಲೆ ಮಾಂಸ, ಮಟನ್ ತಲೆ ಮಾಂಸ. ಸಾನಿವಿ ಅಳಕತ್ತಾಳ. ಇನ್ನೊಂದು ನಮ್ದು ಏನು ಪ್ರಾಬ್ಲಮ್ ತೋರಿಸಿಲ್ಲ. ಚಾಕ್ಲೇಟ್ ಆಕೆ ಏನು ಪ್ರಾಬ್ಲಮ್ ಅಂತಂದ್ರೆ ಎತ್ಕೊಂಡೇನೆ ನಿಂತಿರ್ಬೇಕು, ಅದು ಕುಂದಿರ್ಬಾರ್ದು. ಇವ್ ನೋಡಿ ಎಷ್ಟು ನಾಟಕ, ಇವೆಲ್ಲ ನಾಟಕ ಇವು. ಆಕಿ ಆರಾಮಿರ್ಲಾರ್ಸಲಕ್ ಹಿಂಗ್ ಮಾಡ್ಲಾಗತ್ತ. ಇಲ್ಲ ಅಂದ್ರೆ ಆಕಿ ನಾವು ಬೇಕೇ ಆಗಿಲ್ಲ. ಅಯ್ಯಯ್ಯೋ ಶಾನು ಬಂಗಾರಿಗಣ್ರಿ. ಸೊ ಮಮತಾ ಸಾನಿ ಒಳಕತ್ತಾನ ಹೋಗ್ಯಾಳ, ನಾನು ತಿರ್ಗೋಕತ್ತೀನಿ. ಸೊ ಹಂಗೆ ತಿರ್ಕೊಂತಿರ್ರಿ. ಹಾಕಿದ್ಮೇಲೆ ಮಟನ್ ತಲೆ ಹಾಕಿದ್ಮೇಲೆ ತಿರುಗ್ತಾರ ಇರ್ಬೇಕು. ಅವಾಗ ಜಾಸ್ತಿ ತಿರುಗಿದ್ರೆ ಟೇಸ್ಟ್ ಹೋಗುತ್ತೆ ಅಂತಿರ್ತಾರೆ. ಏನೋ ಮಮತಾ ತಿರುವು ಅಂತಲ್ಲ ನನಗೆ. ಇವಾಗ ಗ್ಯಾಸ್ ಸಣ್ಣ ಮಾಡಿಕೊಂಡು ಅರಿಶಿಣ ಹಾಕಾಕತ್ತೀನಿ. ನೋಡ್ರಿ, ಅರಿಶಿಣ ಹಾಕಾಕತ್ತೀನಿ ಇವಾಗ. ಎಲ್ಲೂ ಸ್ಕಿಪ್ ಮಾಡೋಕೆ ಹೋಗ್ಬಿಡ್ರಿ, ಯಾಕಂದರೆ ಒಂದು ಐಟಮ್ ಕಮ್ಮಿ ಆತಂದ್ರೆ ಟೇಸ್ಟ್ ಬರೋಲ್ಲ ಅನ್ಕೊಂಡಂಗೆ. ಅರಿಶಿಣ ಹಾಕ್ಯಂದು ತಿರ್ಕೊಂಬಿಡು. ತಳ ಹಿಡಿಯೋದಕ್ಕೆ ತಿರ್ಕೊಂತ ಇರ್ಬೇಕು. ತಳ ಹಿಡಿತೀರಲ್ಲ. ಮತ್ತೇನು ಹಾಕ್ಬೇಕಪ್ಪೆ? ಸೊ ನೋಡ್ರಿ, ಇದನ್ನ ತಿರ್ಕೊಂಡು ಒಂದು 5 ನಿಮಿಷ ಏನಾದರೂ ಸಣ್ಣ ಗ್ಯಾಸ್ ಸಣ್ಣ ಇಟ್ಟು ಒಂದು ಪ್ಲೇಟ್ ಮುಚ್ಚಿಟ್ಕೊಂಬಿಟ್ರು. ಅದೇನೋ ಇದಾಗಬೇಕಂತದ್ದು. ಸೊ ಬರ್ರಿ ನಾವು ಹೋಗಂಬ್ರಿ. ತುಪ್ಪ ಹಾಕಿ ಉಣ್ಸಕತ್ತ ನೋಡ್ರಿ ಸಾನಿವಿಗೆ. ಆಕೆ ಹಣ್ಣು ಉಣ್ಣತ್ನಾಗ ಉಣಿಸ್ಬಿಡ್ಬೋದು. ಅಲ್ಲ ಇಲ್ಲಾಂದ್ರೆ ಉಣೋದೇ ಇಲ್ಲ ಆಕಿ. ಅದಕ್ಕೆ ಉಣಕತ್ತಾಳ, ತುಪ್ಪ ಹಾಕಿ ಉಣ್ಸಕತ್ತಾಳ ಮಮತಾ. ಸೊ ಬರ್ರಿ, ಅದು ಫ್ರೈ ಆಗಲಿ. ಫ್ರೈ ಆದ್ಮೇಲೆ ತೋರಿಸ್ತೀವಿ. ಖಾರ ಏನೇನು ಹಾಕ್ಬೇಕು, ಅದಕ್ಕೆ ಖಾರ, ಅರಿಶಿಣ ಯಾವಾಗ ಹಾಕ್ಬೇಕಂತ ತೋರಿಸ್ತಾವ. ಸೊ ಇವಾಗ ಅದಕ್ಕೆ ಏನೇನು ಹಾಕತ್ತೀನಿ ಅಂತ ತೋರಿಸ್ತೀನಿ ನೋಡ್ರಿ. ಅದೇ ನಾನು ಚಿಕನ್ಗೆ ಬೇಕಂತಿದ್ದಲ್ಲ ಅದೇ ರೆಸಿಪಿನೇ. ಕೊಬ್ಬರಿ ಮತ್ತು ಇದು ಟೊಮೊಟೊ ಹಣ್ಣು, ಉಳ್ಳಾಗಡ್ಡಿ ಚಂದ ಹುರ್ಕೋಬೇಕು ಕೆಂಪಗೆ ಅದ್ರಂಗೆ. ಆಮೇಲೆ ಪುದೀನ, ಕೊತ್ತಂಬರಿ ಇದಷ್ಟು ಮಿಕ್ಸಿಗೆ ಹಾಕಂಬ್ರಿ. ಮಿಕ್ಸಿಗೆ ಹಾಕೊಂಡು ಸಿಗಂಬ್ರಿ. ಈಗ ಅದನ್ನ ರುಬ್ಕೊಂಡಿನಿ. ಇದಕ್ಕೆ ಇವಾಗ ಏನೇನು ಹಾಕ್ತೀನಿ ಅಂತ ಹೇಳ್ತೀನಿ ನೋಡ್ರಿ. ಖಾರ, ಉಪ್ಪು ಅದೆಲ್ಲ ಹಾಕಬೇಕು. ನಾನು ಇಲ್ಲಿ ಮಸಾಲೆ ರುಬ್ಕೊಂಡು ಇಟ್ಕೊಂಡಿದ್ದೀನಿ. ಏನೇನು ಹಾಕಿ? ಖಾರ, ಉಪ್ಪು ಮತ್ತು ಅವಾಗೆ ಅರಿಶಿನ ಹಾಕಿದ್ವಲ್ಲ, ಧನಿಯಾ ಪುಡಿ, ಇದು ಮಟನ್ ಮಸಾಲ ಅಷ್ಟು ಹಾಕೀನಿ. ಸ್ವಲ್ಪ ಒಂದು ಅಲ್ಲ ಬೆಳ್ಳುಳ್ಳಿ ಪೇಸ್ಟ್ ಹಾಕಬೇಕು. ಆಮೇಲೆ ರುಬ್ಬಿ ಇಟ್ಕೊಂಡಿನೆಲ್ಲ ಮಸಾಲೆ ಅದನ್ನ ಹಾಕಿ ಚೆಂದಾಗಿ ಮಿಕ್ಸ್ ಮಾಡ್ಬೇಕು ಅಷ್ಟೇ. ಸೊ ಇದು ಫ್ರೈ ಆಗಿದ್ದು ನೋಡಿ, ಕಬಾಬ್ 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 ಇದ್ದಂಗೆ ಐತಿ. ಸೊ ನೋಡ್ರಿ, ನಮ್ಮ ಸಾನಿವಿ ಎಲ್ಲರೂ ಟಾನಿಕ್ ಕುಡಿಯೋಕೆ ಅಳ್ತಾರ. ನಮ್ಮ ಸಾನಿವಿ ಹಂಗಲ್ಲ ನೋಡ್ರಿ, ಹೆಂಗೆ ಕುಡಿಯಕತ್ತ. ನಮ್ಮ ಸಾನಿ ತಕ್ಕ ಇದೇ ಸ್ಪೆಷಾಲಿಟಿ ಇರೋದು. ಹಾಗೆ ಹಾಸ್ಪಿಟ್ಲಿಗೆ ಹೋಗಿ ತೋರಿಸಿ ಬಂದಿವಲ್ಲ, ಟಾನಿಕ್ ನೋಡ್ರಿ. ಟೈಮ್ ಸರಿ ಅಲ್ಲ ಆಕಿ. ಟಾನಿಕ್ ಅಂದ್ರೆ ಒಲ್ಲೆ ಅಂತನಲ್ಲ ಹುಡುಗಿಯದು. ನಿನ್ನ ಟಾನಿಕ್ ಕಲಸ್ ಆದ್ರೂ ಕೂಡ ನಿನ್ನ ಬೇಕು. ಸೊ ನೋಡ್ರಿ ಹೆಂಗಾಗೈತಿ ಪಲ್ಯ. ಇವಾಗ ಮಸಾಲೆ ಹಾಕಾಕತ್ತೀನಿ. ಮಸಾಲೆ ರುಬ್ಬಿಟ್ಕೊಂಡಿರೋದು ಸಾನಿ ಬಿಡ್ಲಾರ್ದಕ್ಕೆ ನನಗೆ ಎತ್ತಿದ್ದು ಡ್ಯೂಟಿ. ಸೊ ಯಾರು ಬೇಜಾರಾಗ್ಬಿಟ್ರು ಈಗ ತೋರ್ಸಕತ್ತೀರಂತ. ಸಾನಿ ಹತ್ರ ಇದೇ ಭಾಳ ನಾನು ಮಾಡ್ಬೇಕಾಗುತ್ತೆ, ಏನು ಮಾಡೋಕ್ಕಾಗಲ್ಲ. ಎಲ್ಲ ಮಾಡಿರ್ತೀನಿ, ಲಾಸ್ಟಿಗೆ ಒಂದು ಮಿಕ್ಸ್ ಮಾಡೋದಿರುತ್ತೆ. ನೀರು ಹಾಕಿ ಮಿಕ್ಸ್ ಮಾಡಿ ಹಾಕ್ಲಾ? ನೋಡ್ರಿ
ಮಸಾಲ ಹೋಗ್ಬಿಟ್ಟು ಇವಾಗ ಕರೆಕ್ಟಾಗಿ ಎಲ್ಲ ಪೀಸ್ಗಳಿಗೆ ಅಂಟಿಗೆ ಮುಡಿತೆ ಅಂದ್ರೆ ಮಸಾಲ ಚಿಕನ್ ಸಾರಿ ಇದು ಮಟನ್ ತಲೆ ಬೇಯಿಸಿ ಫ್ರೈ ಆಗಿಬಿಡುತ್ತೆ. ಟೇಸ್ಟ್ ಮಾತ್ರ ನೋಡಿದ್ರೆ ಬಾಯ ನೀರು ಬರ್ತವೆ. ಏನಂದ್ರೆ ನಮಗೆ ಸ್ವಲ್ಪ ಚೂರು ಗಟ್ಟಿ ಮಾಡ್ಕೊತೀವಿ ಅಷ್ಟೆ. ಸೊ ಬರೀ ಇವಾಗ ತಿರುವಂಬ್ರಿ ಮಸಾಲೆ ಹಾಕಿ ತಿರ್ಕೊಂಡು ಏನು ಮಾಡ್ಬೇಕಾ? ಸೊ ನೋಡ್ರಿ ಇವು ಮಿಕ್ಸ್ ಮಾಡಿ ಇದ್ರ ಮೇಲೆ ಮುಚ್ಚಿಬಿಡ್ಬೇಕು. ಈಗ ಇದು ಕುದಿಲಿ, ಆಮೇಲೆ ಇದು ಮೇಡಮ್ ಇಡು ಮೇಲೆ ಅಲ್ಲ ತೋರಿಸು. ಇದು ಮೆದುಳು ಮಾಡ್ಬೇಕು. ಇದನ್ನು ಫ್ರೈ ಮಾಡ್ತಾಳ, ಇದನ್ನು ತೋರಿಸ್ತಾಳ. ಹಂಗೆ ಇದಕ್ಕೂ ಎಣ್ಣೆ ಹಾಕ್ಯಂದು ಇದನ್ನು ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಯಬೇಕು. ಹಾಕ್ಯಂದು ನೆಕ್ಸ್ಟ್ ಖಾರ ಅರಿಶಿಣ ಉಪ್ಪು ಹಾಕ್ಯಂತಲ್ಲ. ಇವಾಗ ಏನಪ್ಪ ಅಂದರೆ ಇವಾಗ ತಲೆ ಕೊಟ್ಟಿರ್ತಾರಲ್ಲ, ಆ ತಲೆ ಜೊತೆಗೆ ಇದು ಮೆದುಳನ್ನು ಕೊಟ್ಟಿರ್ತಾರೆ. ಇದನ್ನ ಸಪ್ರೇಟಾಗಿ ಕೊಡ್ತಾರೆ. ಆದ್ರೆ ಇದನ್ನು ಫ್ರೈ ಮಾಡ್ಕೊಂಡು ತಿಂದ್ರೆ ಭಾರಿ ಟೇಸ್ಟ್. ಅದ್ರ ಜೊತೆಗೆ ಹಾಕಿದ್ರೆ ಟೇಸ್ಟ್ ಅಷ್ಟೊಂದು ಬರೋಲ್ಲ. ಹಂಗಾಗಿ ಇದನ್ನು ಸಪ್ರೇಟಾಗಿ ಫ್ರೈ ಮಾಡಕತ್ತಾವ. ಸೊ ಇನ್ನೊಂದು ಏನಾಗೈತೆ ಅಂದ್ರೆ ನಂದು ಸ್ಟೋರೇಜು ಫುಲ್ ಆಗೈತಿ ಬಿಡತ್ತಿ. ವೀಡಿಯೋ ಮಾಡೋಕ್ಕೆ ಏನೋ ಒಂದು ಹೇಳೋತ್ನಾಗ ಸ್ಟೋರೇಜ್ ಫುಲ್ ಆಗಿಬಿಡುತ್ತೆ. ಅದಕ್ಕೆ ತಲೆ ಔಟಾಗಿ ಯೂಟ್ಯೂಬ್ನ ಡಿಲೀಟ್ ಮಾಡಿಬಿಟ್ಟಿನಿ. ನಾನು ಯೂಟ್ಯೂಬ್ ಡಿಲೀಟ್ ಮಾಡೀನಿ. ಸದ್ಯಕ್ಕೆ ಇದನ್ನೆಲ್ಲ ಮಾಡಿಕೊಂಡು ಎಡಿಟ್ ಮಾಡಿದ ಮೇಲೆ ಯೂಟ್ಯೂಬ್ ಮತ್ತೆ ಡೌನ್ ಮಾಡ್ತೀನಿ. ಯಾಕಂದ್ರೆ ಇವಾಗ ಅಷ್ಟು ತಲೆ ಔಟ್ ಆಗಿಬಿಟ್ಟೈತೆ ನನಗೆ. ಒಂದು ಸಲ ಆಗಿಲ್ಲ, ಇದು 2-3 ಸಲ ಆಗಿಬಿಟ್ಟೈತಿ. ಅದಕ್ಕೆ ಇವತ್ತು ತಿರ್ಕೋಬೇಕು. ಇದೇನು ಬರೀ ಖಾರ ಉಪ್ಪು ಹಾಕಿ ಏನೇನು ಹಾಕಿದೆ ಇದಾಗ? ಹಾಂ, ಖಾರ ಉಪ್ಪು ಅರಿಶಿಣ ಹಾಕಿ ನೋಡ್ರಿ. ಫಸ್ಟಿಗೆ ಎಣ್ಣೆ ಬೆಳ್ಳುಳ್ಳಿ ಹಾಕ್ತಾಳ. ಬಂದ್ ಮಾಡೋದೆ ಅವ್ರು ಬಂದ್ ಮಾಡೋದು. ಒಬ್ಬೊಬ್ರು ಒಂದೊಂದು ಥರ ಮಾಡ್ತಾರೆ. ಫೈನಲಿ ನಮ್ಮನೆ ಮಟನ್ ರೆಡಿ ಆಗೈತಿ. ಈಗ ಟೇಸ್ಟ್ ಮಾಡ್ತಾನೆ ನೋಡ್ರಿ. ಸೊ ನೋಡ್ರಿ ಮಟನ್ ತಲೆ ಮಾಂಸ ಹೆಂಗೈತೆ ಅಂದ್ರೆ ಇದು ಕಲಸಾಗೈತಿ. ಇಷ್ಟ ಐತಿ, ಟೇಸ್ಟ್ ಆಗೈತಿ ಅಂತ ಅವಾಗಲೇ ತಿಂದಿನ ಸ್ವಲ್ಪ ಭಾರಿ ಆಗೈತಿ. ಅದು ಮಾತ್ರ ಅದು ಮಿದುಳ. ಹಾಂ, ಮಿದುಳು ಇದು ನಾನು ಇದನ್ನು ಟೇಸ್ಟ್ ಮಾಡಿಲ್ಲ, ಟೇಸ್ಟ್ ಮಾಡಬೇಕು. ಸೊ ಹೆಂಗೈತೆ ಅಂತ ನೋಡಂಬ್ರಿ. ಜೋಳದ ರೊಟ್ಟಿ, ಮಟನ್ ತಲೆ ಮಾಂಸ. ಹಾಂ, ಹಿಡಿಯಿಲ್ಲ ತೋರಿಸಿಲ್ಲ. ತಲೆ ಮಾಂಸ, ಜೋಳದ ರೊಟ್ಟಿ, ಮೆದುಳು. ಸೊ ನೋಡ್ರಿ ಹೆಂಗೈತಿ. ಬರೀ ಟೇಸ್ಟ್ ಮಾಡಿಲ್ಲಂಬ್ರಿ. ಟೇಸ್ಟ್ ಮಾಡಿದ್ರೆ ನಾನು ನಂಬರ್ 1 ಆಗಿಬಿಟ್ಟಿನಿ. ಚಿಚ್ಚಿ ಮುಂದಕ್ಕೆ ಬಾ. ಯಾಕೆ ಅಷ್ಟು ದೂರ ಅಲ್ಲ, ಫುಲ್ 2 ಕಾಣ್ತು. ಹೆಂಗೈತಿ? ಕರೆ ಚಂದ ಐತಿ. ಏನಾಯ್ತು? ಯಾರು ಮಾಡಿದ್ದು? ಯಾರು? ಬೆಂಕಿ ಮಾಡ್ರಿ. ಯಾರು ಗೊತ್ತಿಲ್ಲ ನಿನಗೆ ಯಾರು ಮಾಡ್ರ ಅಂತ. ಹಂಗೆ ಕೇಳ್ತಾರ ನೋಡು. ಟೇಸ್ಟ್ ಮಾತ್ರ ಬೆಂಕಿ ಆಗೈತಿ. ಬೆಂಕಿ ಐತಿ ಅಂತೀವಿ. ನೀನು ಮಾಡಿದ್ದು ನೀವು ಬೆಂಕಿ ಐತೆ ಅಂದ್ರೆ ನಾವು ತಿಂತೀವಿ ಅಂತಂದು ನೀವು ಕಮೆಂಟ್ ಹಾಕ್ಬೋದು. ಸೊ ನೋಡ್ರಿ, ನಾನು ಚಂದ ಆಗೈತೆ ಅಂತ ಯಾಕೆ ಹೇಳ್ತೀನಿ ಅಂತಂದ್ರೆ, ಚಂದ ಇದ್ರೆ ಮಾತ್ರ ಚಂದ ಐತೆ ಅಂತ ಹೇಳ್ತೀನಿ. ಇದ್ರಾಗ ಸ್ವಲ್ಪ ಉಪ್ಪು ಕಮ್ಮಿ ಆಗೈತಿ, ಖಾರ ಗಿರ ಎಲ್ಲ ಜಾಸ್ತಿ ಆಗೈತಿ, ಉಪ್ಪು ಸ್ವಲ್ಪ ಕಮ್ಮಿ ಐತಿ. ಯಾಕಂದ್ರೆ ನೀವು ಟ್ರೈ ಮಾಡಿದ್ರೂ ನಿಮಗೂ ಈ ಥರ ಮಿಸ್ಟೇಕ್ ಆಗ್ಬಿಡೋದು ಅಂತ ಹೇಳ್ತೀವಿ. ಟೇಸ್ಟ್ ಮಾತ್ರ ಬೆಂಕಿ ಆಗೈತಿ. ನಾನು ಯಾವಾಗಲೂ ಉಪ್ಪು ಕಮ್ಮಿನೇ ಹಾಕ್ತೀನಿ, ಬೇಕಾದ್ರೆ ಮೇಲೆ. ಯಾಕಂದ್ರೆ ಎಲ್ಲ ಅಂದರೆ ಚಿಕನು, ಮಟನು ಎಲ್ಲ ರೆಸಿಪಿ ತೋರಿಸಿವಿ. ಇದು ತಲೆ ಮಾಂಸ ತೋರಿಸಿಲ್ಲ ನಿಮಗೆ. ತೋರಿಸಿಲ್ಲ ನಾನು ನೋಡ್ಬೋದು. ನನಗೆ ತೋರಿಸಿಲ್ಲ, ಹಂಗಾಗಿ ಇದನ್ನು ತೋರ್ಸ ಅಂತ ಹೇಳಿದ್ನಿ. ತಲೆ ಮಾಂಸ ಮಾತ್ರ ಭಾರಿ ಆಗೈತಿ. ಟೇಸ್ಟ್ ಮಾತ್ರ ಬೇರೆ ಲೆವೆಲ್ ಆಗೈತಿ. ಮತ್ತು ಬ್ರೈನು ಅದಕ್ಕಿಂತ ಇನ್ನೂ ಭಾರಿ ಆಗೈತಿ. ಎಲ್ಲ ಅಡುಗೆ ಬರೋದಕ್ಕೆ ನಿಮಗೆ ತೋರಿಸೋದು. ಸೊ ಈ ತಪ್ಪದೆ ಟ್ರೈ ಮಾಡ್ರಿ. ನಿಮ್ಮ ಮನ್ಯಾಗ ಭಾರಿ ಟೇಸ್ಟ್ ಆಗುತ್ತಾ. ನಿಮ್ಮ ಮನೆಯವ್ರು ಎಲ್ಲರೂ ಇಷ್ಟಪಡ್ತಾರೆ. ಸೊ ಇಷ್ಟು ಹೇಳ್ತಾ ಈ ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತೀವಿ. ಸಿಗಮ್ನ ನೆಕ್ಸ್ಟ್ ಲಾಗಲ್ಲಿ. ಹಿಂಗೆ ನೋಡ್ತಾ ಇರಿ, ನಗ್ತಾ ಇರಿ ಅಂತ ಹೇಳ್ತಾ ಈ ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಬಾಯ್ ಗಾಯ್ಸ್, ಲವ್ ಯು ಆಲ್, ಟೇಕ್ ಕೇರ್, ಬಾಯ್ ಬಾಯ್.